ಹೌದಲ್ಲ. ಸೊ ಹಾಗಿದ್ರೆ ಅದರಲ್ಲಿ ವಿಧಗಳನ್ನು ನೋಡ್ತಾ ಇದ್ವಿ. ಸೊ ಈಗ ನಮಗೆ ಸಿಂಕ್ರನಸ್ ಮೋಟಾರ್ ಅಂದ ತಕ್ಷಣ ನಮಗೆ ವಿ ನೀಡ್ 2 types ಆಫ್ ಮೋಟಾರ್ಸ್. ಒಂದು DC ಇರಬೇಕು, ಇನ್ನೊಂದು AC ಮೋಟಾರ್. ಎರಡನ್ನು ನಾವು ಏನ್ ಮಾಡ್ತೀವಿ, ಶಾಫ್ಟ್ ಅವುಗಳ ಮಧ್ಯದಲ್ಲಿ ರೋಟರ್ ಶಾಫ್ಟ್ಗಳನ್ನ ಏನ್ ಮಾಡ್ತೀವಿ, ಕಪಲಿಂಗ್ ಮಾಡಿರ್ತೀವಿ ಸಿಂಕ್ರನಸ್ ಮೋಟಾರ್. ಹೌದಲ್ವಾ. ಹಾಗಾಗಿ ಯಾಕೆ ಮಾಡಿರ್ತೀವಿ ಅಂತ ಹೇಳಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಾಗ ನಮಗೆ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ನಮಗೆ ಸಿಂಕ್ರನಸ್ ಮೋಟಾರು ರನ್ ಆಗಬೇಕು. ಸೊ ಸ್ಪೀಡ್ ವೇರಿ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾವು ಅದನ್ನ ಉದ್ದೇಶವನ್ನ ಇಟ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರನ್ ಮಾಡೋ ಮೋಟಾರನ್ನು ನಾವು ಸಿಂಕ್ರನಸ್ ಮೋಟಾರ್ ಅಂತ ಹೇಳಿ ಕರಿತೀವಿ. ಸೊ ಆ ಸಿಂಕ್ರನಸ್ ಮೋಟಾರ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ಬೇಕು ಅಂದಾಗ ನಮಗೆ ಟೈಪ್ಸ್ ಆಫ್ ಸಿಂಕ್ರನಸ್ ಮೋಟಾರ್ಗಳು ಇಂಪಾರ್ಟೆನ್ಸ್ ಆಗಿ ಬೇಕಾಗ್ತದೆ. ಸೊ ಯಾವ್ದಾದಿತ್ತು ಅಂತ ಹೇಳಿದಾಗ ಪೋನಿ ಮೋಟಾರ್ ಅಂತ ಹೇಳಿ ತಿಳ್ಕೊಂಡಿದ್ವಿ. ಒಂದು ಸ್ಟಾರ್ಟಿಂಗ್ ಮಾಡಕ್ಕೆ ನಮಗೆ ಗೊತ್ತಿರೋ ಹಾಗೆ ಯಾವಾಗ್ಲೂ ಕೂಡ ಈ ಸಿಂಕ್ರನಸ್ ಮೋಟಾರು ತನ್ನಿಂದ ತಾನೇ ಆನ್ ಆಗಲ್ಲ, ಸೆಲ್ಫ್ ಸ್ಟಾರ್ಟಿಂಗ್ ಅಲ್ಲ. ಹಾಗಾದ್ರೆ ಇದನ್ನ ನಾವು ಬೇರೆ ಯಾವ್ದ್ರ ಮುಖಾಂತರನಾದ್ರು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆ ಸ್ಟಾರ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, 3 ವಿಧವಾದಂತಹ, ನಿಮ್ಮ ಫೋಟೋಸ್ ಆನ್ ಮಾಡಿ ಮಕ್ಕಳ ಕೇಳಿದಾರೆ ನಮಗೆ ಇನ್ಸ್ಟ್ರಕ್ಷನ್ ಅಲ್ಲಿ, ನಿಮ್ಮ ವಿಡಿಯೋನ ಆನ್ ಮಾಡಿ ಬಿಟ್ಕೊಳ್ಳಿ. ಸೊ ನಮಗೆ ಪೋನಿ ಮೋಟಾರ್, ಮೋಟಾರ್ಸ್ ಅಂಡ್ ಸಿಂಕ್ರನೈಸೇಷನ್ ಮೋಟಾರ್ ಅಂತ 3 ವಿಧಾನ ಬಳಸ್ಕೊಂಡು ಈ ಸಿಂಕ್ರನಸ್ ಮೋಟಾರ್ ನಾವೇನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಮಾಡ್ಬೋದು. ಸೊ ಈ ಸ್ಟಾರ್ಟಿಂಗ್ ಮಾಡಕ್ಕೆ ಪೋನಿ ಮೋಟಾರ್ ಅಂತ ನಿನ್ನೆ ನಾವು ನೋಡಿದ್ವಿ. ಈ ಪೋನಿ ಮೋಟಾರ್ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗಿದ್ದು ಒಂದು 3 phase ಕರೆಂಟ್ ನಾವು ಸ್ಟೇಟರ್ ವೈಂಡಿಂಗ್, ಇಲ್ಲಿ ಸ್ಟೇಟರ್ ರೋಟರ್ ಅಂತ 2 ಪಾರ್ಟ್ ಬಂದು ಆ ಸ್ಟೇಟರ್ ವೈಂಡಿಂಗ್ ನ ಆರ್ಮೇಚರ್ ಅಂತ ಕರಿತೀವಿ. ಹಾಗೆ ಈ ಆರ್ಮೇಚರ್ಗೆ 3 phase ಸಪ್ಲೈ ಅನ್ನ ಕೊಡ್ತೀವಿ. ಆದ್ರೆ ರೋಟರ್ ಬಂದು ಏನಾಗುತ್ತೆ, ಅದನ್ನ ಪೋನಿ ಅಂತ ಹೇಳಿದ್ರೆ ದಟ್ ಇಸ್ ಅ ಸ್ಮಾಲ್ ಇಂಡಕ್ಷನ್ ಮೋಟಾರ್. ಇದಕ್ಕೆ ನಾವು ಸ್ಮಾಲ್ ಇಂಡಕ್ಷನ್ ಮೋಟಾರ್ ಅನ್ನ ಏನ್ ಮಾಡ್ತೀವಿ, ಸಿಂಕ್ರನಸ್ ಮೆಷಿನ್ಗೆ ನಾವೇನ್ ಮಾಡ್ತೀವಿ, ಕಪಲಿಂಗ್ ಮಾಡಿರ್ತೀವಿ. ಹಾಗಾಗಿ ಇದನ್ನ ಸ್ಟಾರ್ಟಿಂಗ್ ಪರ್ಪಸ್ ಅಂದ್ರೆ ನಮಗೆ ಸಿಂಕ್ರನಸ್ ಮೋಟಾರ್ ನಮ್ಮ ಮೋಷನ್ ಏನಿದೆ ಮೆಷಿನ್ ಆನ್ ಆಗೋ ಪರ್ಪಸ್ಗೋಸ್ಕರ ಬಳಸ್ತಾರ ಅಂತ ಒಂದು ಸ್ಮಾಲ್ ಇಂಡಕ್ಷನ್ ಮೋಟಾರ್ನ ನಾವು ಪೋನಿ ಮೋಟಾರ್ ಎಂದು ಕರೀತಾ ಇದ್ದೀವಿ. ಸೊ ಪೋನಿ ಮೋಟಾರ್ ಅಂದ್ರೆ ದ ಸ್ಮಾಲ್ ಇಂಡಕ್ಷನ್ ಮೋಟಾರ್ ಕಪಲ್ಡ್ ಟು ದ ಸಿಂಕ್ರನಸ್ ಮೆಷಿನ್ ಅಂತ ಹೇಳಿ ಕರಿತೀವಿ ಫಾರ್ ದ ಸ್ಟಾರ್ಟಿಂಗ್ ಪರ್ಪಸ್. ಈಸ್ ಕಾಲ್ಡ್ ಪೋನಿ ಮೋಟಾರ್. ಇಟ್ ಇಸ್ ಡೆಫಿನೇಷನ್ ಆಫ್ ಪೋನಿ ಮೋಟಾರ್. ಈ ಪೋನಿ ಮೋಟಾರ್ ಅನ್ನ ನಾವು ಯಾವಾಗ್ಲೂ ಕೂಡ ಏನ್ ಮಾಡ್ತೀವಿ, ವೆರಿ ಕ್ಲೋಸ್ಲಿ ಆಗಿ ನಾವು ಸಿಂಕ್ರನಸ್ ಸ್ಪೀಡು ಮತ್ತೆ ಪೋನಿ ಮೋಟಾರ್ ಎರಡರದು ಕೂಡ ಸ್ಪೀಡು ಒಂದೇ ಆಗೋ ಲೆವೆಲ್ ತನಕ ನಾವು ತರಬೇಕಾಗತ್ತೆ. ಆ ತರೋ ಸ್ಪೀಡನ್ನ ಲೆವೆಲ್ ಆಗಿ ತರೋದಕ್ಕೆ DC ಸಪ್ಲೈ ಬೇಕಾಗುತ್ತೆ. ನಾವು ನೆನೆ ತಿಳ್ಕೊಳ್ಳೋಂಥ ಫಿಗರ್ ಅಲ್ಲಿ ನಾವು ಅದನ್ನ ಗಮನಿಸ್ತೀವಿ. ಈ DC ಸಪ್ಲೈ ಕೊಡೋದ್ರಿಂದ ರೋಟರ್ ಇಸ್ ದ ಫೀಲ್ಡ್ ಅಂತ ಕರೆದಿದ್ದೀವಿ. ಆ ಫೀಲ್ಡ್ ಏನಾಗುತ್ತೆ, ನಮಗೆ ಒಂದು ಸಿಂಕ್ರನಸ್ ಮೋಟಾರು ಸಿಂಕ್ರನಸ್ ಸ್ಪೀಡ್ ಅಲ್ಲಿ ರನ್ ಆಗಕ್ಕೆ ಹೆಲ್ಪ್ ಮಾಡಿದ ತಕ್ಷಣ, ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡಿಗೆ ಬರೋಕೆ ಬಂದ ತಕ್ಷಣ ಸಿಂಕ್ರನಸ್ ಮೋಟಾರು, ಆಗ ಪೋನಿ ಮೋಟಾರ್ ಅನ್ನ ನಾವೇನ್ ಮಾಡ್ತೀವಿ, ಸ್ವಿಚ್ ಆಫ್ ಮಾಡ್ತೀವಿ. ದಟ್ ಈಸ್ DC ಸಪ್ಲೈನ ನಾವೇನ್ ಮಾಡ್ತಾ ಇದೀವಿ, ಇದಕ್ಕೆ ಪೋನಿ ಮೋಟಾರ್ಗೆ ಯಾವ್ದು ಸಪ್ಲೈ ಕೊಟ್ಟಿದೀವಲ್ಲ ಅದನ್ನ ಸ್ವಿಚ್ ಆಫ್ ಮಾಡ್ತೀವಿ. ಸೊ ಈಗ ನಮಗೆ ಸಿಂಕ್ರನಸ್ ಮೋಟಾರು ಸಿಂಕ್ರನಸ್ ಸ್ಪೀಡ್ ಅಲ್ಲಿ ರನ್ ಆಗೋದಕ್ಕೆ ಫುಲ್ ಅಪ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಈಗ ನಮಗೆ ಸಿಂಕ್ರನಸ್ ಮೋಟಾರ್ ಸ್ಟಾರ್ಟ್ ಆಯ್ತು. ಸೊ ಇದು ಪೋನಿ ಮೋಟಾರ್ ಕತೆ. ಹಾಗಾದ್ರೆ ಡ್ಯಾಂಪರ್ ವೈಂಡಿಂಗ್ ಅಂದ್ರೆ ಏನು? ಡ್ಯಾಂಪರ್ ಅಂದ ತಕ್ಷಣ ನಮಗೆ ಯಾವುದನ್ನು ನಾವು ಡ್ಯಾಂಪರ್ ಅಂದ್ರೆ ಸ್ಕ್ವೇರಲ್ ಕೇಜ್ ಇಂಡಕ್ಷನ್ ಮೋಟಾರು ಸಿಮಿಲರ್ ಆಗಿರುವುದೇ ಡ್ಯಾಂಪರ್ ವೈಂಡಿಂಗ್ ಮೋಟಾರ್ ಅಂತ ಹೇಳಿ ಕರಿತೀವಿ. ಸೊ ಈ ಡ್ಯಾಂಪರ್ ವೈಂಡಿಂಗ್ ನಮಗೆ ಕನ್ಸಿಸ್ಟಿಂಗ್ ಆಫ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತಪ್ಪ ಅಂತ ಅಂದ್ರೆ ಕಾಪರ್ ಎನಾಮೆಲ್ ಎಂಬೆಡೆಡ್ ಆಗಿರುತ್ತಲ್ವ, ಎನಾಮೆಲ್ ಕಾಪರ್ ಅಂತ ಹೇಳ್ತೀವಲ್ಲ, ಆ ಕಾಪರ್ ಎಂಬೆಡೆಡ್ ಇಂದ ಮಾಡಿರುತ್ತೆ. ಇದನ್ನ ಪೋಲ್ ಶೂಗೆ ಸುತ್ತಿರ್ತಾರೆ, ಅಂದ್ರೆ ನಾವು ವೈಂಡಿಂಗ್ ಮಾಡಿದೀವಿ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ವೈಂಡಿಂಗ್ ಮಾಡಿದ್ಮೇಲೆ ಇವುಗಳ ನಡುವೆ ಒಂದಕ್ಕೆ ಇನ್ನೊಂದಕ್ಕೆ ನಾವೇನ್ ಮಾಡ್ತೀವಿ, ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ. ಈ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಎಲ್ಲಿ ಪವರ್ ಸಪ್ಲೈನ ನಾವು ಅಪ್ಲೈ ಮಾಡ್ತೀವೋ ಆ ಡ್ಯಾಂಪರ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವೈಂಡಿಂಗ್ ಅನ್ನ ಅಂತ ಅಂದಾಗ, ಸಿಂಕ್ರನಸ್ ಮೋಟಾರ್ ಅಲ್ಲಿ ನಮಗೆ ಯಾವಾಗಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ರೊಟೇಟಿಂಗ್ ಆಗ್ತಾ ಹೋಗುತ್ತೆ.
ಈ ಯಾವಾಗ ರೋಟರ್ ರೊಟೇಟಿಂಗ್ ಆಗ್ತಾ ಹೋಗ್ತಾ ಮೇಲೆ ಕೂಡ ನನಗೆ ಸ್ಟೇಟರ್ ಪಾರ್ಟ್ ಅಲ್ಲಿ ಕೂಡ ನಮ್ಗೆ ಏನಿರುತ್ತೆ, ಅಲ್ಲಿ ನಮಗೆ ಆರ್ಮೇಚರ್ ಇರುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ರೊಟೇಟ್ ಆಗ್ತಾ ಇದೆಯಲ್ಲ, ಈ ಫೀಲ್ಡ್ ನಾವು ಕೇಜ್ ಅಂತ ಕರಿತೀವಿ. ಇಂಡಕ್ಷನ್ ಮೋಟಾರ್ನ ಕೇಜ್ ಅಂತ ಏನ್ ಕರಿತೀವಿ. ಈ ಕೇಜ್ ಡ್ಯಾಂಪರ್ ಅಂತ ಹೇಳ್ತೀವಿ. ಯಾಕೆ ಡ್ಯಾಂಪರ್ ಅಂತೀವಿ ಅಂದ್ರೆ, ಆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿರುವಂತಹ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಈ ಕೇಜ್ ಏನ್ ಮಾಡುತ್ತೆ, ಕಟ್ ಮಾಡ್ತಾ ಹೋಗುತ್ತೆ. ಆ ಕಟ್ ಮಾಡೋದಕ್ಕೆ ಡ್ಯಾಂಪರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಯಾವಾಗ ಒಂದು ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಟ್ ಮಾಡುತ್ತಾ, ಆ ಕಟ್ ಮಾಡುವಾಗ ನಮಗೆ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ. ನಾವು ಟ್ರಾನ್ಸ್ಫಾರ್ಮರ್ ಅಲ್ಲಿ ಹೇಗೆ ಇಂಡ್ಯೂಸ್ಡ್ EMF ಅಥವಾ ಬ್ಯಾಕ್ EMF ಬರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಇಂಡ್ಯೂಸ್ಡ್ ಕರೆಂಟ್ ಇಲ್ಲಿ ಡೆವಲಪ್ ಆಗುತ್ತೆ. ಸೊ ಈ ಒಂದು ಡೆವಲಪ್ ಆಗ್ಬೇಕಾದ್ರೆ ಅಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟಾರ್ಕ್ ಅಂತ ಹೇಳ್ತೀವಿ. ಟ್ವಿಸ್ಟಿಂಗ್ ಫೋರ್ಸ್ ಅಂತ. ಯಾವುದು ಒಂದು ಸ್ಟೇಟರ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ, ರೋಟರ್ ಅಲ್ಲೂ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಇವುಗಳ ನಡುವೆ ಬಂದಾಗ ನಮ್ಗೊಂದು ಫೋರ್ಸ್ ಅಲ್ಲಿ ಏನಾಯ್ತು, ಟಾರ್ಕ್ ಡೆವಲಪ್ ಆಯ್ತು. ಆ ಟಾರ್ಕ್ ಡೆವಲಪ್ ಆದಾಗ ಮೋಟಾರ್ ಏನಾಯ್ತು, ಲಿಟಲ್ ಬಿಟ್ ಅಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಸ್ಪೀಡ್ ಅಲ್ಲಿ ನಮಗೆ ರನ್ ಆಗುತ್ತಾ ಹೋಗುತ್ತೆ. ಆ ಲಿಟಲ್ ಬಿಟ್ ಎಷ್ಟಕ್ಕೆ ರನ್ ಆಗ್ತಾ ಹೋಗುತ್ತಪ್ಪ ಅಂತ ಅಂದ್ರೆ, ಸಿಂಕ್ರನಸ್ ಸ್ಪೀಡ್ ಇಂಡಕ್ಷನ್ ಮೋಟಾರ್ ಏನಿದೆ ಇವೆರಡು ಸ್ವಲ್ಪನೇ ಡಿಫ್ರೆನ್ಸ್ ಅಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದ ಮೋಟಾರ್ ಟು ಸ್ಪೀಡ್ ಎ ಲಿಟಲ್ ಲೆಸ್ ದನ್ ದಟ್ ಆಫ್ ದ ಸಿಂಕ್ರನಸ್ ಸ್ಪೀಡ್ ಆಸ್ ದ ಇಂಡಕ್ಷನ್ ಮೋಟಾರ್. ಇಂಡಕ್ಷನ್ ಮೋಟಾರ್ ಏನಿದೆಯೋ ಇದನ್ನ ನಾವು ಯಾವಾಗಲೂ ಅಸಿಂಕ್ರನಸ್ ಸ್ಪೀಡ್ ಅಂತ ಕರಿತೀವಿ ಅಲ್ವಾ. ಹಾಗಾದ್ರೆ ಈ ಅಸಿಂಕ್ರನಸ್ ಸ್ಪೀಡ್ ಅಲ್ಲಿರುವಂತ ಇಂಡಕ್ಷನ್ ಮೋಟಾರ್ ಸಿಂಕ್ರನಸ್ ಸ್ಪೀಡ್ಗೆ ನಿಯರೆಸ್ಟ್ ಆಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಡ್ಯಾಂಪರ್ ವೈಂಡಿಂಗ್ ಅಲ್ಲಿ ಹಾಗಾದಾಗ ಇಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಬರಕ್ ಶುರುವಾಯ್ತು. ಈ ಕಾನ್ಸ್ಟೆಂಟ್ ಸ್ಪೀಡ್ ಬರ್ಬೇಕಾದ್ರೆ ಮತ್ತಷ್ಟು ನಾನು ಏನ್ ಮಾಡ್ಬೇಕು, DC ಸಪ್ಲೈನ ಅಪ್ಲೈ ಮಾಡ್ತಾ ಇದ್ದೀನಿ. ಆ ಏನಕ್ಕೆ ಅಂದ್ರೆ ಎಕ್ಸೈಟೇಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವೀಗ ಸ್ವಿಚ್ ಆನ್ ಮಾಡ್ತೀವಿ, DC ಸಪ್ಲೈನ ನಾವು ಸ್ವಿಚ್ ಆನ್ ಮಾಡ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಅನ್ನ ಮೇಂಟೈನ್ ಮಾಡೋದು. DC ಅಂದ್ರೆ ಯಾವುದೇ ಆನ್ ಆರ್ ಆಫ್ ಸ್ಟೇಟಸ್ ಇರಲ್ಲ. DCಗೆ ಯಾವಾಗಲೂ ಕೂಡ ಆನ್ ಆಫ್ ಇರಲ್ಲ, ಒಂದೇ ಲೆವೆಲ್ ಅಲ್ಲಿ ಮೂವ್ ಆಗುತ್ತೆ ಅಲ್ವಾ DC ಸಪ್ಲೈ. ಹಾಗಾದಾಗ AC ಅಲ್ಲಿ ಏನಾಗ್ತಿರುತ್ತೆ, ಪಾಸಿಟಿವ್ ಆಫ್ ಸೈಕಲ್ ಬಂದಾಗ ಆನ್ ಆಗ್ಬೋದು, ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ನಮಗೆ ಅರ್ಧದಲ್ಲಿ ಮತ್ತೆ ಆಫ್ ಆಗ್ಬೋದು ಮೋಟ್ರ್. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಸ್ಪೀಡ್ ಅನ್ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಸೊ ಈ ಸ್ಪೀಡ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಕೆ DC ಎಕ್ಸೈಟೇಷನ್ ಸ್ವಿಚ್ ನ ನಾವು ಆನ್ ಮಾಡ್ತೀವಿ. ಸೊ ಹಾಗಾದಾಗ ಡೆಫಿನೆಟ್ ಪೋಲ್ಸ್ ಆನ್ ದ ರೋಟರ್ ಆರ್ ಸೆಟ್ ಅಪ್. ಅಂದ್ರೆ ಪೋಲ್ ಇರುವಂತಹ ರೋಟರ್ ಪೋಲ್ ಏನಿದೆ ಅಲ್ಲಿ ನಮಗೆ ಡೆಫಿನೆಟ್ ಆಗಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪೋಲ್ ಸೆಟಪ್ ಆಗುತ್ತೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಪೋಲ್ ಸೆಟಪ್ ಆಗೋದ್ರಿಂದ ರೋಟರ್ ಪಾರ್ಟ್ ಅಲ್ಲಿ ಕಾನ್ಸ್ಟೆಂಟ್ ಪೋಲ್ ಸೆಟಪ್ ಆದ್ರೆ ನಾರ್ತ್ ನಾರ್ತ್ ಸೌತ್ ಸೌತ್, ಸೊ ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನಾವು ದಿಸ್ ಹ್ಯಾವಿಂಗ್ 2 ಸೆಟ್ ಆಫ್ ಪೋಲ್ಸಸ್. ಸೊ 2 ಸೆಟ್ ಆಫ್ ಪೋಲ್ಸ್ ಬರೋದ್ರಿಂದ ನಮಗೇನಾಗುತ್ತೆ, 2 ಪೋಲು ಸೆಟಪ್ ಆಗುತ್ತೆ. ಡೆಫಿನೆಟ್ ಆಗಿ ನಾವು 2 ಪೋಲು ಸೆಟಪ್ ಆಗೋದ್ರಿಂದ ಸಡನ್ಲಿ ನಮ್ಗೆ ಯಾವುದೋ ಒಂದು ಅನ್ಬ್ಯಾಲೆನ್ಸಿಂಗ್ ಸ್ಪೀಡಲ್ಲಿ ಓಡ್ತಿರುವಂತಹ ಮೋಟಾರ್ ಏನಾಗ್ಬೋದು, ನಮ್ಗೆ ಮೇಲೆ ಆರ್ಮೇಚರ್ ಹತ್ರ ಅಂದ್ರೆ ಸ್ಟೇಟರ್ ಪಾರ್ಟ್ ಹತ್ರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೊಟೇಟ್ ಆಗ್ತಾನೆ ಇದೆ. ಅಂದ್ರೆ ಅಲ್ಲಿ ಇಂಡಿವಿಜುವಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ರೋಟರ್ ಅಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಜನರೇಟ್ ಆಗೋದಕ್ಕೆ ಕೊಟ್ಟಿದ್ದೀವಿ DC ಸಪ್ಲೈ ಇಂದ. ಹಾಗಾದಾಗ ಮೇಲೆ ಮತ್ತೆ ಒಳಗಿರುವಂತ ರೋಟರ್ ಎರಡರಲ್ಲೂ ಕೂಡ ಮ್ಯಾಗ್ನೆಟಿಕ್ ಪೋಲ್ಸ್ ಸೆಟಪ್ ಆಗಿರೋದ್ರಿಂದ 2 ಪೋಲ್ಗಳು ಸಡನ್ ಆಗಿ ಏನಾಗುತ್ತೆ, ಸೊ ನಾರ್ತ್ ಸೌತ್ ಬಂದಾಗ ನಿಮಗೆ ಏನಾಗ್ಬೋದು, ಅಟ್ರಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅವಾಗ ಸ್ವಲ್ಪ ಸ್ಪೀಡನ್ನು ಏನ್ ಮಾಡ್ಬೋದು, ಅದು ಸ್ಲೋ ಮಾಡ್ಕೋಬಹುದು. ಹಾಗೆ ನಾರ್ತ್ ನಾರ್ತ್ ಬಂತು ಅಂದಾಗ ಸ್ಪೀಡ್ ಏನಾಗ್ಬೋದು, ನಮಗೆ ಜಾಸ್ತಿ ಆಗೋದು, ಯಾಕಂದ್ರೆ ರಿಪಲ್ಷನ್ ಆಗೋಕೆ ಸಾಧ್ಯತೆ ಇರುತ್ತೆ. ಸೊ ಸಮ್ ಟೈಮ್ಸ್ ನಾವು ಈ ಸ್ಪೀಡನ್ನ ಏನ್ ಮಾಡ್ತಾ ಇದೀವಿ, ಕಂಟ್ರೋಲಿಂಗಿಗೆ ತಗೊಳ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ನಾವು ಲಾಕಿಂಗ್ ಅಂತ ಹೇಳಿ ಕರಿತೀವಿ. 2 ಸೆಟ್ ಆಫ್ ಪೋಲ್ಸ್ is suddenly locked each other by which the motor pull into synchronous speed. ಅರ್ಥ ಆಗ್ತದಲ್ಲ ನಾ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಈ ಫಿಗರ್ ಅಲ್ಲಿ ನೀವು ನೋಡಿದ್ರೆ ಗಮನಿಸಿ, ಇಲ್ಲಿ ಆಗೋದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲ
ಒಂದು ನಾರ್ತ್ ಒಂದು ಸೌತ್, ಒಂದು ನಾರ್ತ್ ಒಂದು ಸೌತ್, ಒಂದು ನಾರ್ತ್ ಸೌತ್. ಸೊ ಈ ತರ ಒಂದು ಫೀಲ್ಡ್ ಜನರೇಟ್ ಆಗುತ್ತೆ. ಸೊ ಪಲ್ಸೇಷನ್ ಆಫ್ ದ ರೋಟಾರ್ ಅಲ್ಲಿ ಇದು ಒಂದು ನಾರ್ತ್ ಸೌತ್ ಫಿಕ್ಸ್ಡ್ ಪೋಲ್ ಅನ್ನು ಹೊಂದುತ್ತೆ. ಆದ್ರೆ ರೋಟಾರ್ ಪಾರ್ಟ್ ಅಲ್ಲಿ ಏನ್ ಮಾಡ್ಕೊಳತ್ತೆ, ಇಲ್ಲಿ ಒಮ್ಮೆ ನಾರ್ತ್ ಬಂದ್ರೆ ಇನ್ನೊಮ್ಮೆ ಸೌತ್ ಬರಕ್ ಶುರು ಆಗುತ್ತೆ. ಅಂದ್ರೆ ಇದು ಜಾಸ್ತಿ ವೈಂಡಿಂಗ್ ಇರೋದ್ರಿಂದ ಸೊ ನಮಗೇನಾಗುತ್ತೆ, ಇಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಮಧ್ಯದಲ್ಲಿರುವಂತಹದ್ದು ಡಿ ಸಿ ಸಪ್ಲೈಯನ್ನ ನಾವು ಕೊಟ್ಟಿರೋದ್ರಿಂದ ಅದೇನಾಗುತ್ತೆ, ಫಿಕ್ಸ್ಡ್ ಡಿ ಸಿ ಸಪ್ಲೈಯನ್ನ ಇರೋದ್ರಿಂದ ನಾರ್ತ್ ಸೌತ್ ಅಷ್ಟೇ ಅದನ್ನ ಕ್ಲಿಯರ್ ಆಗಿ ಇರುತ್ತೆ. ಇಲ್ಲಿ ನಾರ್ತ್ ಬಂದಾಗ ಅಪೋಸಿಷನ್ ಶುರು ಆಗುತ್ತೆ, ಬಟ್ ಸೌತ್ ಬಂದಾಗ ಇಲ್ಲಿ ಏನಾಗುತ್ತೆ, ನಮಗೆ ಅಟ್ರಾಕ್ಷನ್ ಆಗೋಕೆ ಶುರು ಆಗುತ್ತೆ. ಸೊ ಈಗ ನಾವು ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೋಬಹುದು. ಯಾವುದು ಸ್ಟೇಟರ್ ಪಾರ್ಟಿನ ಸ್ಪೀಡನ್ನ ನಾವೇನ್ ಮಾಡ್ತೀವಿ, ರೋಟಾರ್ ಜೊತೆಗೆ ಕಂಟ್ರೋಲಿಂಗ್ ಮಾಡ್ತೀವಿ. ಸೊ ಈ ತರ ಒಂದು ಮಾಡುವಾಗ ನಮಗೆ ಸಿಂಕ್ರೋನಸ್ ಸ್ಪೀಡನ್ನ ಜನರೇಟ್ ಮಾಡುತ್ತೆ. ಸಿಂಕ್ರೋನಸ್ ಸ್ಪೀಡನ್ನ ಜನರೇಟ್ ಮಾಡುತ್ತೆ. ಸೊ ಹಾಗಾಗಿ ಈಗ ನಾವೇನ್ ತಿಳ್ಕೊಂಡಿವಪ್ಪ ಅಂತಂದ್ರೆ, ಸಿಂಕ್ರನಸ್ ಸ್ಪೀಡ್ ಅನ್ನ ನಾವು ಹೇಗೆ ಜನರೇಟ್ ಮಾಡಿದ್ವಿ. ಎಕ್ಸೈಟೇಷನ್ ಡಿ ಸಿ ಅನ್ನ ಕೊಟ್ಟು ಎಕ್ಸೈಟೇಷನ್ ಮಾಡಿ ನಮಗೆ ರೋಟಾರ್ ಅಲ್ಲಿ ಡಿ ಸಿ ನಮಗೆ ನಾರ್ತ್ ಸೌತ್ ಫಿಕ್ಸ್ಡ್ ಪಾರ್ಟ್ ಅನ್ನು ನಾವು ಸೆಟಪ್ ಮಾಡಿದ್ವಿ. ಆದ್ರೆ ಸ್ಟೇಟರ್ ಪಾರ್ಟ್ ರೊಟೇಟಬಲ್ ಅಲ್ಲಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಇಲ್ಲಿ ನಾರ್ತ್ ಸೌತ್ ಫಿಕ್ಸ್ ಆಗಿರೋದ್ರಿಂದ ಮೇಲ್ಗಡೆ ಬರೋ ನಾರ್ತ್ ಬಂದ್ರೆ ನಮಗೆ ರಿಪಲ್ಷನ್ ಆಗುತ್ತೆ, ಬಟ್ ಸೌತ್ ಬಂದ್ರೆ ಅಟ್ರಾಕ್ಷನ್ ಆಗುತ್ತೆ. ಆಗ ಮೇಲೆ ತಿರುಗುವ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಸ್ವಲ್ಪ ನಿಲ್ಲುತ್ತೆ. ಸ್ವಲ್ಪ ಸಮಯ ಅದನ್ನ ಹೋಲ್ಡಿಂಗ್ ಮಾಡ್ಕೊಳ್ಳೋದು, ಸಡನ್ಲಿ ಲಾಕ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಸೊ ಈ ತರ ಲಾಕಿಂಗ್ ಕಂಟಿನ್ಯೂಸ್ ಮಾಡ್ಕೋತಾ ಇರೋದ್ರಿಂದ ಸಿಂಕ್ರೋನಸ್ ಕೋಡ್ ನಾವೇನ್ ಮಾಡ್ಬೋದು, ಈ ಡಿ ಸಿ ಎಕ್ಸೈಟೇಷನ್ ಕೊಡೋದ್ರಿಂದ ಫುಲ್ ಮಾಡುತ್ತೆ, ಅಂದ್ರೆ ಸ್ಟಾರ್ಟ್ ಮಾಡುತ್ತೆ, ಸಿಂಕ್ರೋನಸ್ ಸ್ಪೀಡ್ಗೆ ಮೂವ್ ಮಾಡುತ್ತೆ. ಯಾವ್ದನ್ನ ಸಿಂಕ್ರೋನಸ್ ಮೋಟಾರ್ ಅನ್ನು. ಸೊ ಈಗ ಸಿಂಕ್ರೋನಸ್ ಮೋಟಾರ್ ಏನಾಯ್ತು, ದಟ್ ಗೆಟ್ಸ್ ಸ್ಟಾರ್ಟಿಂಗ್. ಸಿಂಕ್ರೋನಸ್ ಮೋಟಾರ್ ಇಷ್ಟೋ ತನಕ ಸ್ಟಾರ್ಟ್ ಆಗಿರ್ಲಿಲ್ಲ. ಈಗ ಸಿಂಕ್ರೋನಸ್ ಸ್ಪೀಡ್ಗೆ ಬಂದ ತಕ್ಷಣ ಸಿಂಕ್ರೋನಸ್ ಮೋಟಾರ್ ಏನಾಯ್ತು, ಸ್ಟಾರ್ಟಿಂಗ್ ಆಯ್ತು. ಸೊ ಯಾವ್ದ್ರ ಮುಖಾಂತರ ಅದು ಸ್ಟಾರ್ಟ್ ಆಯ್ತು, ದಟ್ ಪ್ರೊವೈಡ್ಸ್ ದ ಡ್ಯಾಂಪರ್ ವೈಂಡಿಂಗ್. ನಾವು ಡ್ಯಾಂಪರ್ ವೈಂಡಿಂಗ್ ಅಂದ್ರೆ ಸ್ಕ್ವರಲ್ ಕೇಜ್ ಮೋಟಾರ್ ಹೇಗೆ ಕನ್ಸ್ಟ್ರಕ್ಷನ್ ಇದೆ ಅದೇನು ನಾವು ರೋಟರ್ಗೆ ಹಾಕಿದ್ವಿ. ಸೊ ಆ ರೊಟೇಟಿಂಗ್ ನ ಕಟ್ ಮಾಡುತ್ತೆ, ಅಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ರೋಟಾರು ಕಟ್ ಮಾಡೋದನ್ನ ಡ್ಯಾಂಪರ್ ವೈಂಡಿಂಗ್ ಅಂತ ಕರಿತೀವಿ. ಈಗ ನಮ್ಮ ಒಂದು ಸಿಂಕ್ರೋನಸ್ ಮೋಟಾರ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದ ಮೇನ್ ಫೀಲ್ಡ್ ವೈಂಡಿಂಗ್ ಈಸ್ ಶಾರ್ಟೆಸ್ಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮೇನ್ ಫೀಲ್ಡ್ ವೈಂಡಿಂಗ್ ಅಂದ್ರೆ ಸ್ಟೇಟರ್ ಪಾರ್ಟ್, ಇದನ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೆ. ಹಾಗಾಗಿ ಇದಕ್ಕೆ ಎ ಸಿ ಸಪ್ಲೈಯನ್ನ ಸ್ವಿಚ್ ಆನ್ ಮಾಡ್ತೀವಿ, ಸ್ವಿಚ್ ಕೊಟ್ಟಿರ್ತೀವಿ. ಸ್ಟೇಟರ್ ಟರ್ಮಿನಲ್ ಯಾವಾಗಲೂ ಕೂಡ ಸ್ಟಾರ್ಟರ್ಗೆ ಕನೆಕ್ಟ್ ಆಗಿರ್ಬೇಕು. ಸ್ಟೇಟರ್ ಪಾರ್ಟ್ ಯಾವಾಗಲೂ ಕೂಡ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ, ನಾವು ಮಾಮೂಲಿ ಇಂಡಕ್ಷನ್ ಮೋಟರ್ ಕನೆಕ್ಟ್ ಮಾಡ್ತೀವಿ ಅಂತ ಯಾವ್ದಕ್ಕೆ ಮಾಡಿರ್ತೀವಿ, ಸ್ಟಾರ್ಟರ್ ಅಂದ್ರೆ ಡಿಒಎಲ್ ಸ್ಟಾರ್ಟರು ಅಂತೆಲ್ಲ ನಾವು ಹೇಳಿದೀವಿ ಅಲ್ವಾ, ಅಂತಹ ಒಂದು ಸ್ಟಾರ್ಟರ್ಗೆ ಮೊದಲದು ಕನೆಕ್ಟ್ ಆಗಿರುತ್ತೆ ಟರ್ಮಿನಲ್ಸ್ಗಳು. ಸೊ ಈಗ ಮೋಟರ್ ಈಸ್ ಸ್ಟಾರ್ಟ್ಸ್ up and when steady speed is reached to DC excitation is applied after removing the short on the field winding. ಇದರ ಅರ್ಥ ಏನು, ಮೊದಲು ನಾವೇನ್ ಮಾಡ್ತಾ ಇದೀವಿ, ಮೋಟಾರ್ ಸ್ಟಾರ್ಟ್ ಅಪ್ ಆಗಕ್ ಶುರು ಆಯ್ತು, ಸ್ಟಾರ್ಟ್ ಅಪ್ ಆಯ್ತು. ಯಾವಾಗ ಸ್ಟಾರ್ಟ್ ಅಪ್ ಆಗ್ತಾ ಇದೆ, ಸ್ಟೆಡಿ ಸ್ಪೀಡ್ ನ ನಾವು ರೀಚ್ ಆದಾಗ. ಯಾವಾಗ ಸ್ಟೆಡಿ ಸ್ಪೀಡ್ ರೀಚ್ ಆಗ್ತೀವಿ, ಡಿ ಸಿ ಸಪ್ಲೈಯನ್ನ ಕೊಟ್ಟಾಗ ಮಾತ್ರ ಕಾನ್ಸ್ಟೆಂಟ್ ಸ್ಪೀಡಿಗೆ ನಾವು ಹೋಗೋದು. ಸೊ ಆ ಕಾನ್ಸ್ಟೆಂಟ್ ಸ್ಪೀಡಿಗೆ ಹೋದ ತಕ್ಷಣ ನಾವು ಕೊಟ್ಟಿರುವಂತಹ ಏನ್ ಸಪ್ಲೈ ಇದೆಯೋ ಅದನ್ನ ನಾವೇನ್ ಮಾಡ್ತೀವಿ, ಶಾರ್ಟ್ ಸರ್ಕ್ಯೂಟ್ ಬಾರಿಗೆ ಕೊಟ್ಟಿರುವಂತಹ ಸಪ್ಲೈಯನ್ನ ನಾವು ರಿಮೂವಿಂಗ್ ಮಾಡ್ತೀವಿ. ಸೊ ಈಗ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನಮಗೆ ಸಪ್ಲೈ ಏನ್ ಕೊಟ್ಟಿದ್ವಿ ಅದನ್ನ ನಾವು ರಿಮೂವ್ ಮಾಡ್ಬೇಕಾಗುತ್ತೆ, ರಿಮೂವ್ ಆಗುತ್ತೆ. ಯಾಕೆ ಅಂದ್ರೆ ನಾವು DOL ಸ್ಟಾರ್ಟರ್, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಏನು ಅನ್ಕೊಂಡಿದೀವಿ ಅವನ್ನ ಹಾಕಿರೋದ್ರಿಂದ ಆಟೋಮೆಟಿಕಲಿ ಚೇಂಜಸ್ ಆಗುತ್ತೆ. ಇಫ್ ದ ಎಕ್ಸೈಟೇಷನ್ ಈಸ್ ಸಫಿಶಿಯಂಟ್ ದೆನ್ ದ ಮೆಷಿನ್ ವಿಲ್ ಬಿ ಪುಲ್ಡ್ ಇಂಟು ಸಿಂಕ್ರನಿಸಮ್. ಸೊ ಏನಾಗುತ್ತೆ, ಇದು ಸಿಂಕ್ರನಿಸಮ್ ಅಂತ ಅಂದ್ರೆ ಕಾನ್ಸ್ಟೆಂಟ್ ಸ್ಪೀಡಿಗೆ ಮೂವ್ ಆಗ್ಬಿಡುತ್ತೆ. ಯಾವಾಗ ನಮ್ಗೆ ಎಕ್ಸೈಟೇಷನ್ ಸಫಿಶಿಯಂಟ್ ಆಗಿ ಮೋಟಾರ್ ಮೆಷಿನ್ಗೆ ಸಿಗುತ್ತೋ ಆಗ ಆ ಸ್ಪೀಡ್ ನಮಗೆ ಸಿಂಕ್ರನಿಸಮ್ಗೆ ಪುಲ್ಲಿಂಗ್ ಮಾಡುತ್ತೆ. ಸೊ ಇದನ್ನ ನಾವು ಏನಂತ ಹೇಳಿದ್ವಿ,
ಸೊ ಆಕ್ಷನ್ ಆಫ್ ದ ಡ್ಯಾಂಪರ್ ವೈಂಡಿಂಗ್ ಅಟ್ ದ ಸ್ಟಾರ್ಟ್ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ನೋಡೋಣ ಮೂರನೇ ವಿಧ. ಇದೇನಪ್ಪ ಹೇಳತ್ತೆ ಅಂದ್ರೆ ಸಿಂಕ್ರೊನೈಸೇಷನ್. ಸಿಂಕ್ರೊನೈಸೇಷನ್ ಮಾಡುವ ಮುಖಾಂತರ ಕೂಡ ಈ ಸಿಂಕ್ರನಸ್ ಮೋಟಾರ್ ಅನ್ನ ನಾವು ಸ್ಟಾರ್ಟ್ ಮಾಡಬಹುದು. ಯಾವ ರೀತಿ ಮಾಡ್ತೀವಿ? ಇನಿಷಿಯಲ್ ಆಗಿ ಅಂದ್ರೆ ಪ್ರಾರಂಭದಲ್ಲಿ ನಾವು ಸಿಂಕ್ರೊನೈಸೇಷನ್ ಮೋಟಾರ್ ಅನ್ನ ನಾವು ರನ್ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ಆಲ್ಟರ್ನೇಟರ್ ಅನ್ನ ಬಳಸ್ತೀವಿ. ನಮಗೆ ಗೊತ್ತಿದೆ ಸಿಂಕ್ರನಸ್ ಮೋಟಾರ್ ಅಂದ್ರೆ ಆಲ್ಟರ್ನೇಟರ್ ಕ್ಯಾನ್ ರನ್ ಆಸ್ ಮೋಟಾರ್. ಆಲ್ಟರ್ನೇಟರ್ ನ ಮೋಟಾರ್ ಆಗಿ ರನ್ ಮಾಡೋದು ಅಂತ. ಸೊ ಹಾಗಾದ್ರೆ ಇಟ್ ಈಸ್ ಸಿಂಕ್ರನೈಸ್ಡ್ ವಿತ್ ದ ಮೇನ್ ಸಪ್ಲೈ ಬಸ್ ಅಂತ ಅಂದ್ರೆ ನಾವು ಸಿಂಕ್ರನಸ್ ಮೋಟಾರ್ ಏನ್ ತಗೊಂಡಿದೀವಿ ಅದಕ್ಕೆ 3 ಫೇಸ್ AC ಸಪ್ಲೈ ಮೇನ್ ಸಪ್ಲೈ ಅನ್ನೇ ನೀಡಬೇಕಾಗಿದೆ. ಸೊ ಅದನ್ನ ನೀಡ್ತಾ ಇದ್ದೀವಿ. ಹಾಗಾದ್ರೆ ಒನ್ ಆಫ್ ದ ಸಿಂಕ್ರನೈಸೇಷನ್ ಮೆಥಡ್ ಅದು ನಾವೇನಂತೀವಿ ಸಿಂಕ್ರನೈಸೇಷನ್ ಮೆಥಡ್ ಎಂದು ಕರಿತೀವಿ. ಹಾಗಿದ್ರೆ ಆಫ್ಟರ್ ದ ಸಿಂಕ್ರನೈಸೇಷನ್ ದ ಪ್ರೈಮ್ ಮೂವರ್ ಈಸ್ ಡಿಸ್ಕನೆಕ್ಟೆಡ್. ಪ್ರೈಮ್ ಮೂವರ್ ಅಂದ್ರೆ ಯಾವುದು? ನಾವು ಕೊಡುವಂತಹ DC ಸಪ್ಲೈ ಏನಿದೆ ಅದು ಸ್ಪೀಡ್ ಅನ್ನ ಕಾನ್ಸ್ಟೆಂಟ್ ಇದ್ದಂತ ತಕ್ಷಣ ಸ್ವಿಚ್ ಆಫ್ ಮಾಡ್ಕೊಂತದೆ ಆಟೋಮ್ಯಾಟಿಕಲಿ ಅಂತ ಹೇಳ್ತೀವಲ್ಲ, ಅದು ಪ್ರೈಮ್ ಮೂವರ್ ಅಂತ ಹೇಳಿ ಕರೀತೀವಿ. Now the alternator, the synchronous motor is continuous to run at synchronous speed by drawing the power from only main supply. ಇದರ ಅರ್ಥ ಏನು? ನಮಗೆ ಸಿಂಕ್ರೋನಸ್ ಮೋಟಾರು ಪ್ರಾರಂಭ ಆಗೋ ತನಕ DC ಸಪ್ಲೈನ ನೀವು ಒಂದು ಆಲ್ಟರ್ನೇಟರ್ಗೆ ನೀಡಿದ್ವಿ. ಯಾವಾಗ ನಮಗೆ ಅದನ್ನ ಪ್ರೈಮ್ ಮೂವರ್ ಅಂತ ಕರಿತೀವಿ. ಯಾವಾಗ ನಮ್ಮ ಮೋಟಾರ್ ಸಿಂಕ್ರೋನಸ್ ಮೋಟಾರು ಪ್ರಾರಂಭ ಆಗುತ್ತೋ ರನ್ ಆಗಕ್ಕೆ ತನ್ನಿಂದ ತಾನೇ, ಈಗ ಯಾವಾಗ DC ಸಪ್ಲೈ ಕೊಟ್ಟ ಮೇಲೆ ಎಕ್ಸೈಟೇಷನ್ ನೀಡಿದ್ಮೇಲೆ ಮಾತ್ರ ತಾನು ಆನ್ ಆಗ್ತಾ ಇದೀವೋ, ಆನ್ ಆಗ್ತಿದೆ ಅಂದಾಗ ನಾವೇನ್ ಮಾಡ್ತೀವಿ, ಕೊಟ್ಟಿರುವಂತ DC ಸಪ್ಲೈ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬರೀ AC ಮೇನ್ಸ್ ಎಲ್ಲ ರನ್ ಆಗುತ್ತೆ. ಅದನ್ನ ನಾವು ಸಿಂಕ್ರೊನೈಸೇಷನ್ ಎಂದು ಕರಿತೀವಿ. ಓಕೆ, ಸೊ ಇದು ಮೂರನೇ ವಿಧ ಆಫ್ ಸಿಂಕ್ರನಸ್ ಮೋಟಾರ್ ಸ್ಟಾರ್ಟಿಂಗ್ ಮೆಥಡ್ ಅಂತ ಹೇಳಿ ಕರಿತೀವಿ. ಯಾವ್ಯಾವ್ದು ವಿಧಗಳು ಗೊತ್ತಾಯ್ತು? 3 ವಿಧವಾಗಿ ನಾವು ಸಿಂಕ್ರನಸ್ ಮೋಟಾರ್ನ ರನ್ ಮಾಡ್ತಾ ಇದೀವಿ ಅಂತ ಅಂದ್ರೆ by using pony motor, by using damper winding, by using synchronization. ಈ 3 ವಿಧಾನಗಳಲ್ಲಿ ನಾವು ಸಿಂಕ್ರನಸ್ ಮೋಟಾರ್ನ ಏನ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡು. ನೆಕ್ಸ್ಟ್, ಸಿಂಕ್ರನಸ್ ಮೋಟಾರ್ ಅನ್ನು ಕಂಪೇರ್ ವಿತ್ ಇಂಡಕ್ಷನ್ ಮೋಟಾರ್. ಯಾಕೆ ನಮಗೆ ಸಿಂಕ್ರನಸ್ ಮೋಟಾರ್ ಅವಶ್ಯಕತೆ ಬೇಕು? ಇಂಡಕ್ಷನ್ ಮೋಟಾರ್ ಇತ್ತಲ್ವಾ, ವರ್ಕ್ ಮಾಡ್ತಾ ಇತ್ತಲ್ವಾ ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಸಿಂಕ್ರನಸ್ ಮೋಟಾರ್ಗೂ ಇಂಡಕ್ಷನ್ ಮೋಟಾರ್ಗೂ ನಾವು ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಈ ಸಿಂಕ್ರನಸ್ ಮೋಟಾರ್ ಏನಿದೆ ಇದ್ರದ್ದು ಸ್ಪೀಡ್ ಬಗ್ಗೆ ಮಾತಾಡಿದಾಗ ನಾವು ಇಲ್ಲಿವರೆಗೂ ಮಾತಾಡ್ತಾ ಇದೀವಿ. ಸಿಂಕ್ರನಸ್ ಸ್ಪೀಡು ಯಾವಾಗ್ಲೂ ಕೂಡ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಆದ್ರೆ ಇಂಡಕ್ಷನ್ ಮೋಟಾರ್ ಸ್ಪೀಡು ಕಾನ್ಸ್ಟೆಂಟ್ ಆಗಿರಲ್ಲ. ಹಾಗಾಗಿ ಇದು ಅಸಿಂಕ್ರನಸ್ ಅಂತ ಹೇಳಿ ಕರೆದ ಇಂಡಕ್ಷನ್ ಮೋಟಾರ್ನ. ಹಾಗೆ ಇಲ್ಲಿ ಈ ಸಿಂಕ್ರನಸ್ ಮೋಟಾರ್ ಏನ್ ಯೂಸ್ ಮಾಡ್ತೀವಿ, ಲೋಡ್ ಕಂಡೀಷನ್ ಮೇಲೆ ಎಷ್ಟೇ ಲೋಡ್ ಹಾಕಿ ಇದು ಸ್ಪೀಡ್ ಚೇಂಜಸ್ ಆಗಲ್ಲ. ಹಾಗಾಗಿ ಈ ಸಿಂಕ್ರನಸ್ ಮೋಟಾರು ಇಂಡಿಪೆಂಡೆಂಟ್ ಆಫ್ ದ ಲೋಡ್ ಕಂಡೀಷನ್ ಅಂತ ಹೇಳಿ ಕರಿತೀವಿ. ಅದೇ ಇಂಡಕ್ಷನ್ ಮೋಟಾರ್ಗೆ ನಾವು ಲೋಡ್ ಹಾಕಿದಾಗ ಸ್ಪೀಡ್ ಏನಾಗ್ತಾ ಹೋಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ. ರೊಟೇಟಿಂಗ್ ಸ್ಪೀಡ್ ನಾವು ಮೆಜರ್ ಮಾಡಿದೀವಿ, ಅದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಲೋಡ್ ಜಾಸ್ತಿ ಆಗ್ತಾ ಹೋಗ್ತೀವಲ್ವಾ, ವೆಯ್ಟ್ ಆಗ್ತಾ ಹೋದಂಗೆ ಸ್ಪೀಡ್ ಆಫ್ ದ ರೋಟಾರು ಕಮ್ಮಿ ಆಗುತ್ತೆ. ಹಾಗಾಗಿ ಇಂಡಕ್ಷನ್ ಮೋಟರ್ನ ನಾವು ಹೆಚ್ಚು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಸೊ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ರನ್ ಮಾಡಬೇಕು ಅಂದ್ರೆ ಸಿಂಕ್ರನಸ್ ಮೋಟಾರ್ ಇಸ್ ವೆರಿ ಗುಡ್. ಎಷ್ಟೇ ಲೋಡ್ನ ವ್ಯತ್ಯಾಸ ಮಾಡಿದ್ರು ಕೂಡ ಇದು ಸ್ಪೀಡು ಚೇಂಜಸ್ ಆಗಲ್ಲ. ಸೊ ಇದು ಅಡ್ವಾಂಟೇಜಸ್ ಆಫ್ ಸಿಂಕ್ರನಸ್ ಮೋಟಾರ್. ಹಾಗೆ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅಂದ್ರೆ ಏನು? ನಮಗೆ ಗೊತ್ತಿರೋ ಹಾಗೆ ಲ್ಯಾಗಿಂಗ್ ಲೀಡಿಂಗ್ ಅಂತ ಹೇಳ್ತೀವಿ. ಲ್ಯಾಗಿಂಗ್ ಲೀಡಿಂಗ್ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ? ನಾವು ಮೋಟಾರಲ್ಲಿ ಯೂಸ್ ಮಾಡುವಂಥದ್ದು ಯಾವ್ದು? ಒಂದು ಕೆಪಾಸಿಟರ್ ಯೂಸ್ ಮಾಡಿರ್ತೀವಿ, ಮೋಟಾರಲ್ಲಿ ವೈಂಡಿಂಗ್ ಮಾಡಿದೀವಿ ಅಂದ್ರೆ ಇಂಡಕ್ಷನ್ ಇರುತ್ತೆ. ಸೊ ಇಂಡಕ್ಟರು ಕೆಪಾಸಿಟರ್. ನಮಗೆ ಇಂಡಕ್ಟರ್ ಕೆಪಾಸಿಟರ್ ಬಂದಾಗ ಲ್ಯಾಗಿಂಗ್ ಲೀಡಿಂಗ್ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ ಅಲ್ವಾ? ಅಂದ್ರೆ ಕರೆಂಟ್ ಮುಂದೆ ಹೋದ್ರೆ ವೋಲ್ಟೇಜ್ ಇಂದ ಹೋಗುತ್ತೆ,
ಅಥವಾ ಇನ್ನೊಂದರಲ್ಲಿ ಕರೆಂಟ್ ಹಿಂದೆ ಹೋದ್ರೆ ವೋಲ್ಟೇಜ್ ಮುಂದೆ ಹೋಗುತ್ತೆ. ಸೊ ದಟ್ ಈಸ್ ಲ್ಯಾಗಿಂಗ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಪವರ್ ಫ್ಯಾಕ್ಟರ್ ಅನ್ನ ನಾವು ನೋಡಿದಾಗ ಸಿಂಕ್ರನಸ್ ಮೋಟಾರ್ ಅಲ್ಲಿ ನಮಗೆ ಲ್ಯಾಗಿಂಗ್ ಅಲ್ಲಾರು ನೀವು ಆಪರೇಟ್ ಮಾಡ್ಬೋದು ಅಥವಾ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಲ್ಲಾರು ಆಪರೇಟ್ ಮಾಡ್ಬೋದು. ಆದ್ರೆ ಇಂಡಕ್ಷನ್ ಮೋಟಾರ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಲ್ಯಾಗಿಂಗ್ ಅಲ್ಲಿ ಯೂಸ್ ಮಾಡಕ್ಕೆ ನಾವು ಲೀಡಿಂಗ್ ಅಲ್ಲಿ ಅಂದ್ರೆ ಹೆಚ್ಚಿಂದು ಲೀಡಿಂಗ್ ಅಲ್ಲಿ ನಾವು ಆಪರೇಟ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಇಂಡಕ್ಷನ್ ಮೋಟಾರ್ ಓನ್ಲಿ ಆಪರೇಟ್ ಅಟ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಲ್ಯಾಗಿಂಗ್ ಅಂದ್ರೆ ಏನು? ಹಿಂದೆ ಉಳ್ಕೊಂಡು ಹೋಗೋದು ಪವರ್ ಫ್ಯಾಕ್ಟರ್ ಅಂದ್ರೆ 1ಕ್ಕಿಂತ ಕಮ್ಮಿ ಬರುತ್ತೆ. 0.8 ಅಂತ ಹೇಳಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ನೋಡಿದೀವಿ. ಮೆಜರ್ ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಕ್ಕಿದೆ ಇಂಡಕ್ಷನ್ ಮೋಟಾರ್. ಆದ್ರೆ ನಮಗೆ ಸಿಂಕ್ರನಸ್ ಮೋಟಾರ್ ಅಲ್ಲಿ ನಿಮ್ಮ ಪವರ್ ಫ್ಯಾಕ್ಟರ್ ಕಡಿಮೆ ಲ್ಯಾಗಿಂಗ್ ಆರು ಇರ್ಬೋದು ಅಥವಾ ಲೀಡಿಂಗ್ ಆರು ಇರ್ಬೋದು, ನಾವು ಇದನ್ನ ಆಪರೇಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಇನ್ನೊಂದು ನಮಗೆ ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಎಫಿಷಿಯನ್ಸಿ ಹೇಗಿರುತ್ತೆ ಸಿಂಕ್ರನಸ್ ಮೋಟಾರ್ ಅಂದ್ರೆ ವೆರಿ ಗುಡ್ ಅಂತ ಹೇಳ್ತೀವಿ. ಅಂದ್ರೆ ವರ್ಕ್ ಮಾಡಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇಂಡಕ್ಷನ್ ಮೋಟಾರ್ ಅಲ್ಲಿ ಬರೀ ಗುಡ್ ಅಂತ ಹೇಳ್ಬೋದು ನಾವು. ಅಂದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಕ್ ಬರಲ್ಲ, ವರ್ಕ್ ಮಾಡುತ್ತೆ. ಗುಡ್ ಕಂಡೀಷನ್, ಎಫಿಷಿಯನ್ಸಿ ಗುಡ್. ಕಾಸ್ಟಿಗೆ ಬಂದಾಗ ಇಂಡಕ್ಷನ್ ಮೋಟಾರ್ನ ನಾವೆಲ್ಲ ಹೋಗಿ ಬೇಗ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ. ಹಾಗಾಗಿ ಇದು ಚೀಪರ್ ಇಂಡಕ್ಷನ್ ಮೋಟಾರ್. ಬಟ್ ದ ಸಿಂಕ್ರನಸ್ ಮೋಟಾರ್ ಅಂದ್ರೆ ದಿಸ್ ಇಸ್ ಕಾಸ್ಟ್ಲಿಯರ್ ಅಂತ ಹೇಳಿ ಕರಿತೀವಿ. ಏನಾಗುತ್ತೆ? ಕಾಸ್ಟ್ಲಿಯರ್, ದುಡ್ಡು ಜಾಸ್ತಿ. ಯಾಕೆ ದುಡ್ಡು ಜಾಸ್ತಿ? ನಮ್ಗೆ ಸಿಂಕ್ರನಸ್ ಮೋಟಾರ್ ಜೊತೆಗೆ ಇನ್ನೊಂದು ಆಲ್ಟರ್ನೇಟರ್ ಬೇಕು. ನಮಗೆ DC ಮೋಟರ್ ಹಾಕೋಬೇಕಾಗುತ್ತೆ ಅಥವಾ DC ಜನರೇಟರ್ ಹಾಕೋಬೇಕಾಗುತ್ತೆ. ಸೊ ಹಾಗಾಗಿ ಎರಡೆರಡು ಮೋಟರ್ ಆಗೋದ್ರಿಂದ ಕಾಸ್ಟ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಮಾಡೋದು, ಸ್ಟಾರ್ಟ್ ಆಗೋದು ಈಸಿನಾ? ಸಿಂಕ್ರನಸ್ ಮೋಟಾರ್ನ ವಿಷಯದಲ್ಲಿ ತಿಳ್ಕೊಂಡಿದೀವಿ. ಇಟ್ ಇಸ್ ನಾಟ್ ಸೆಲ್ಫ್ ಸ್ಟಾರ್ಟಿಂಗ್. ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಆಗಲ್ಲ. 3 ಫೇಸ್ ಸಪ್ಲೈ ಕೊಟ್ಟರೆ ಸ್ಟಾರ್ಟ್ ಆಗೋದೇ ಇಲ್ಲ. ಆದ್ರೆ ನಮ್ಮ ಇಂಡಕ್ಷನ್ ಮೋಟಾರು ಬರೀ 3 ಫೇಸ್ ಕೊಟ್ಟರೆ ಸಾಕು, ತಾನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಂಡಕ್ಷನ್ ಮೋಟಾರು ಒಂದು ಸೆಲ್ಫ್ ಸ್ಟಾರ್ಟಿಂಗ್ ಆಗಿದ್ರೆ ಸಿಂಕ್ರನಸ್ ಮೋಟಾರು ನಾಟ್ ಸೆಲ್ಫ್ ಸ್ಟಾರ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಪೀಡ್ ಕಂಟ್ರೋಲ್. ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಅಂದ್ರೆ ಈಗ ಏನು ರೊಟೇಷನ್ ಆಗ್ತಾ ಇದೆ, ರೋಟಾರ್ಗೆ ಲೋಡ್ ಹಾಕಿದೀವಿ ಅನ್ನೋದಾದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಕ್ ಸಾಧ್ಯನಾ? ಸೊ ನಾವು ನೋಡಿದ ಹಾಗೆ ಇಂಡಕ್ಷನ್ ಮೋಟಾರ್ಗೆ ಲೋಡ್ ಹಾಕಿ ನಾವು ಚೆಕ್ ಮಾಡಿ ಮೆಜರ್ ಮಾಡಿದ್ವಿ, ನಮ್ಗೆಲ್ಲ ಐಡಿಯಾ ಇದೆ. ಸೊ ಇದನ್ನ ಸ್ಪೀಡನ್ನ ನಾವು ರೋಟರ್ ಸ್ಪೀಡನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡಿದೀವಿ ಅಲ್ವಾ? ಸೊ ಆದರೆ ಸಿಂಕ್ರನಸ್ ಮೋಟಾರ್ನ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದೇರ್ ಇಸ್ ನೋ ಕ್ವಶನ್ ಅಬೌಟ್ ದ ಕಂಟ್ರೋಲಿಂಗ್ ಆಫ್ ದ ಸ್ಪೀಡ್ ಆಫ್ ಸಿಂಕ್ರನಸ್ ಮೋಟಾರ್. ಸೊ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಸಿಂಕ್ರನಸ್ ಮೋಟಾರ್ಗೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್ ಎಲ್ಲಿ ಬಳಕೆ ಆಗುತ್ತೆ ಆಗಿದೆ ಸಿಂಕ್ರನಸ್ ಮೋಟಾರ್ ಬಗ್ಗೆ ಇಷ್ಟೊಂದು ಕೇಳ್ತಾ ಇದ್ವಿ ಅಲ್ವಾ? ಸೊ ಇದು ಮೆಕ್ಯಾನಿಕಲ್ ಲೋಡಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ? ಅಲ್ಲಿ ಯೂಸ್ ಜಾಸ್ತಿ ಮಾಡ್ತೀವಿ. ಯಾಕೆ? ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ ಅಲ್ವಾ? ಎಲ್ಲಿ? ಯಾವುದೇ ಒಂದು ಲೋಡ್ನ ಎತ್ತುವಂತ ಜಾಗ ಯಾವ್ದಿರ್ಬೋದು, ಎಲ್ಲಿ ಲೋಡ್ ಹಾಕ್ತೀವಿ, ದಟ್ ಇಸ್ ಮೆಕ್ಯಾನಿಕಲ್ ಲೋಡ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಮೆಕ್ಯಾನಿಕಲ್ ಲೋಡ್ ಅಂಡ್ ಆಲ್ಸೋ ಇಂಪ್ರೂವ್ ದ ಪವರ್ ಫ್ಯಾಕ್ಟರ್ ಆಸ್ ಅ ಸಿಂಕ್ರನಸ್ ಕಂಡೆನ್ಸರ್ನ ಯೂಸ್ ಮಾಡ್ತಾರೆ. ಕಂಡೆನ್ಸರ್ ಮೀನ್ಸ್ ಕೆಪಾಸಿಟರ್. ಸಿಂಕ್ರನಸ್ ಕೆಪಾಸಿಟರ್ನ ಬಳಸ್ಕೊಳ್ಳೋದ್ರಿಂದ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇದನ್ನ ಮೆಕ್ಯಾನಿಕಲ್ ಲೋಡ್ಗಳನ್ನ ಬಳಕೆ ಮಾಡೋ ಜಾಗದಲ್ಲಿ ನಾವು ಸಿಂಕ್ರನಸ್ ಮೋಟಾರ್ನ ಬಳಸ್ತೀವಿ. ಆದರೆ ನಮ್ಮ ಇಂಡಕ್ಷನ್ ಮೋಟಾರನ್ನ ನಾವು ಲಿಮಿಟೆಡ್ ಆಗಿ ಮೆಕ್ಯಾನಿಕಲ್ ಲೋಡ್ನ ಸಪ್ಲೈ ಮಾಡೋದಕ್ಕೆ ಮಾತ್ರ ಸಾಧ್ಯ. ಹೆವಿ ಲೋಡ್ ಹಾಕಿದ್ರೆ ಮೋಟ್ರ್ ಏನ್ ನಿಂತ್ಕೊಂಡ್ಬಿಡುತ್ತೆ, ರನ್ನೇ ಆಗಲ್ಲ. ಸೊ ಹಾಗಾಗಿ ಲಿಮಿಟೆಡ್ ಮೆಕ್ಯಾನಿಕಲ್ ಲೋಡ್ ಸಪ್ಲೈನ ಮಾತ್ರ ರನ್ ಮಾಡ್ಬೋದು. ಸೊ ನನಗೆ ಅಡ್ವಾಂಟೇಜಸ್ ಹಾಕೊಂಡಿದ್ದು ಸಿಂಕ್ರೋನಸ್ ಮೋಟಾರ್. ನೀವು ಲೋಡ್ ಎಷ್ಟು ಬೇಕಾದ್ರೂ ಹಾಕೊಂಡ್ರು ಕೂಡ ಅದನ್ನ ಲೋಡ್ನ ನಾನು ಜಾಸ್ತಿ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಜಸ್ಟ್ ನೀವು ಒಂದು ಕಂಡೆನ್ಸರ್ಗಳನ್ನ ಹಾಕೊಂಡ ಹೋದ್ರೆ ಸಾಕು. ಸೊ ದಟ್ ಈಸ್ ಪವರ್ ಫ್ಯಾಕ್ಟರ್ನ ಇಂಪ್ರೂವ್ ಮಾಡಿಕೊಂಡು ಮೆಕ್ಯಾನಿಕಲ್ ಲೋಡ್ನ ಹೆಚ್ಚಿಗೆ ನಾನು ಲೋಡ್ ಹಾಕೊಂಡು ಹೋಗ್ಬೋದು. ಸೊ ದಿಸ್ ಆರ್ ದ ನಮಗೇನಾಗುತ್ತೆ ಸಿಂಕ್ರನಸ್ ಮೋಟಾರ್ ಆ್ಯಂಡ್ ಇಂಡಕ್ಷನ್ ಮೋಟಾರ್ ಎರಡಕ್ಕೂ ಕಂಪ್ಯಾರಿಸನ್ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್. ಸಿಂಕ್ರನಸ್ ಮೋಟಾರ್ನ ಬಳಕೆ ಎಲ್ಲಾಗತ್ತೆ ಅಂತ ಹೇಳಿದ್ರೆ ಪವರ್ ಫ್ಯಾಕ್ಟರ್ ನನಗೆ
ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ಯಾರಿಗೂ ಕೂಡ ಕರೆಕ್ಟಾಗಿ ಆ ಡಿವೈಸಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ. ಲ್ಯಾಗಿಂಗ ಲೀಡಿಂಗ ಏನು ಹೇಳೋಕ್ಕಾಗಲ್ಲ. ಸೊ ಕರೆಕ್ಟಿವ್ ಡಿವೈಸಲ್ಲಿ ಪವರ್ ಫ್ಯಾಕ್ಟರ್ನ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದ ಸಂದರ್ಭದಲ್ಲಿ ಯಾವ ಟರ್ಮಿನಲ್ ಸಿಂಕ್ರನಸ್ ಕಂಡೆನ್ಸರ್ಗಳನ್ನ ಬಳಸ್ತೀವಿ ಅಂದರೆ ಕೆಪಾಸಿಟರ್, ಸಿಂಕ್ರನಸ್ ಕೆಪಾಸಿಟರ್ಗಳನ್ನ ಬಳಸೋದ್ರಿಂದ effect on power system the same as the static capacitor which all also produce a leading current. Static capacitor ಏನು ಮಾಡುತ್ತೆ, ಲೀಡಿಂಗ್ ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಸಿಂಕ್ರನಸ್ ಮೋಟಾರ್ ಅಲ್ಲಿ ನಾವು ಬಳಸಿದಂತ ಕಂಡೆನ್ಸರ್ ದಟ್ ಇಸ್ ದ ಕೆಪಾಸಿಟರ್. ಆ ಕೆಪಾಸಿಟರ್ ಆಗುತ್ತಂದ್ರೆ ಸ್ಟ್ಯಾಟಿಕ್ ಕೆಪಾಸಿಟರ್. ಈ ಸ್ಟ್ಯಾಟಿಕ್ ಕೆಪಾಸಿಟರ್ ಡೈನಾಮಿಕ್ ಕೆಪಾಸಿಟರ್ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಇದು ಸ್ಟ್ಯಾಟಿಕ್ ಕೆಪಾಸಿಟರ್ ಏನ್ ಮಾಡುತ್ತಪ್ಪ ಅಂದ್ರೆ ಲೀಡಿಂಗ್ ಕರೆಂಟ್ ಅನ್ನ ನೀಡುತ್ತೆ. ಲೀಡಿಂಗ್ ಅಂದ್ರೆ ಮುಂದುವರೆದಂತ ಹೆಚ್ಚಿನ ಕರೆಂಟ್ ಅನ್ನ ನೀಡೋದ್ರಿಂದ ನಮಗೆ ಲೋಡ್ನ ಜಾಸ್ತಿ ನಾವು ಮೆಕ್ಯಾನಿಕಲ್ ಲೋಡ್ನ ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದಕ್ಕೆ ಅಥವಾ ನಾವು ಅದನ್ನ ಬಳಕೆ ಮಾಡೋದಕ್ಕೆ ಬಳಸ್ಕೊಳ್ತಾ. ಸೊ ಇಲ್ಲಿ ಇಂಡಕ್ಷನ್ ಮೋಟಾರ್ ಆಫ್ ಆಲ್ ಟೈಪ್ಸ್ ಆಫ್ ಪರ್ಟಿಕ್ಯುಲರ್ಲಿ when they are of under loaded. ಇಂಡಕ್ಷನ್ ಮೋಟಾರ್ ಏನಾಗುತ್ತೆ, ಲೋಡು ಎಷ್ಟು ಹೇಳ್ತೀವಿ ಆ ಅದಕ್ಕಿಂತ ಕಡಿಮೆ ಹಾಕ್ಬೇಕು ಅಂಡರ್ ಲೋಡಲ್ಲಿ. ಪವರ್ ಟ್ರಾನ್ಸ್ಫಾರ್ಮರ್ಸ್ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ಸ್ಗಳಲ್ಲಿ ಬಳಕೆ ಮಾಡ್ಬೋದು. ಆರ್ಕ್ ವೆಲ್ಡರ್ಗಳಲ್ಲಿ ಬಳಕೆ ಮಾಡ್ತೀವಿ. ಇಂಡಕ್ಷನ್ ಫರ್ನಾಸಸ್ ಅಂತ ಏನು ಕರಿತೀವಿ, ಹೀಟಿಂಗ್ ಕಾಯಿಲ್ಸ್ ಅಂತ ಏನು ಕರಿತೀವಿ, ಇಲ್ಲೆಲ್ಲ ನಾವು ಈ ಒಂದು ಸಿಂಕ್ರನಸ್ ಮೋಟಾರ್ನ ಬಳಸ್ತೀವಿ. ಚೋಕ್ ಕಾಯಿಲ್ಸ್, ಮ್ಯಾಗ್ನೆಟಿಕ್ ಸಿಸ್ಟಮ್ಸ್ಗಳಲ್ಲಿ ಇದನ್ನು ಬಳಕೆ ಆಗಿರುತ್ತೆ. ಫ್ಲೂರೆಸೆಂಟ್ ಮತ್ತು ಡಿಸ್ಚಾರ್ಜ್ ಲ್ಯಾಂಪ್ ಮತ್ತು ನಿಯಾನ್ ಸೈನ್ ಇದೆಲ್ಲವೂ ಕೂಡ ನಮ್ಮ ಸಿಂಕ್ರನಸ್ ಮೋಟಾರಲ್ಲಿ ಬಳಕೆಯನ್ನ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ ಆರ್ ದ application of synchronous motors. So next ನಾವು ಲೋ ಪವರ್ ಫ್ಯಾಕ್ಟರ್ ಆಗೋದಕ್ಕೆ ಕಾರಣ ಏನು, ಲೋ ಪವರ್ ಫ್ಯಾಕ್ಟರ್ ಆಗೋದಕ್ಕೆ ಯಾವ ಒಂದು ಪರ್ಟಿಕ್ಯುಲರ್ ಪವರ್ ಫ್ಯಾಕ್ಟರ್ ಮೇಲೆ ಅಂತ ಹೇಳಿ ನಾವು ನೋಡೋದು ರಿಯಾಕ್ಟಿವ್ ಪವರ್ ಅಂತ ಹೇಳ್ತೀವಿ. ರಿಯಾಕ್ಟಿವ್ ಪವರ್ ಅಂದ್ರೆ ಏನು, ಆಕ್ಟಿವ್ ಪವರ್ ರಿಯಾಕ್ಟಿವ್ ಪವರ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ ಫಸ್ಟ್ ಸೆಮಿಸ್ಟ್ರಲ್ಲೇನೆ. ಸೊ ಈ ರಿಯಾಕ್ಟಿವ್ ಪವರ್ ಫ್ಲೋಯಿಂಗ್ ಆಗೋದ್ರಿಂದ ಸರ್ಕ್ಯೂಟ್ ಅಲ್ಲಿ ನಮಗೇನಾಗುತ್ತೆ, ಲೋ ಪವರ್ ಫ್ಯಾಕ್ಟರ್ ಪ್ರೊಡ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರಿಯಾಕ್ಟಿವ್ ಪವರ್ ದಟ್ ಈಸ್ ಡಿಪೆಂಡ್ಸ್ ಆನ್ ಇಂಡಕ್ಟೆನ್ಸ್ ಆ್ಯಂಡ್ ದ ಕೆಪಾಸಿಟೆನ್ಸ್ ಆಫ್ ದ ಆಪರೇಟರ್ಸ್. ಸೊ ಒಂದು ಮೋಟಾರ್ನ ಬಳಸ್ತೀವಿ ಅಂದ್ರೆ ಕೆಪಾಸಿಟರ್ನ ಹಾಕುತ್ತಾ ಇದ್ದೀವಿ, ಹಾಗೆ ನಾವು ಇಂಡಕ್ಟೆನ್ಸು ಇರುತ್ತೆ, ವೈಂಡಿಂಗ್ ಮಾಡಿದೀವಿ ಅಂದ್ರೆ ಇಂಡಕ್ಟೆನ್ಸು ಇದೆ. ಸೊ ಹಾಗಾಗಿ ನಮಗೆ ಏನಾಗುತ್ತಪ್ಪ ಅಂದ್ರೆ ಈ ಇಂಡಕ್ಟೆನ್ಸ್ ಕೆಪಾಸಿಟೆನ್ಸ್ ಎರಡೂ ಇರೋದ್ರಿಂದ ಒಂದ್ರಲ್ಲಿ ಹೈಯರ್ ಲೆವೆಲ್ಗೆ ಹೋದ್ರೆ ಇನ್ನೊಂದು ಲೋಯರ್ ಲೆವೆಲ್ಗೆ ಹೋದ್ರೆ ರಿಯಾಕ್ಟಿವ್ ಪವರ್ ಅಂದ್ರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸ್ಕೊಳ್ಳೋದನ್ನ ನಾವು ಆಕ್ಟಿವ್ ಪವರ್ ಅಂತ ಕರಿತೀವಿ. ಇದು ರಿಯಾಕ್ಟಿವ್ ಪವರ್ ಎಕ್ಸಸ್ ಇರುತ್ತಲ್ಲ ಅದನ್ನ ನಾವು ಬಳಸ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾಗಿ ನಮಗೆ ಲೋ ಪವರ್ ಫ್ಯಾಕ್ಟರ್ ಕಾಸಸ್ ಆಗುತ್ತೆ ಅಂತ ಹೇಳ್ತೀವಿ. So what are the disadvantages of low power factor? So disadvantages ಏನಪ್ಪ ಅಂತ ಅಂದ್ರೆ ಲೋ ಪವರ್ ಫ್ಯಾಕ್ಟರ್ ಆಗೋದ್ರೆ ನಮಗೆ ಓವರ್ಲೋಡಿಂಗ್ ಆದಾಗ ಅಂದ್ರೆ ಲೋಡ್ ಜಾಸ್ತಿ ಹಾಕಿದಾಗ ಕೇಬಲ್ಸ್ ಅಲ್ಲಿ ಏನಾಗ್ಬೋದು ಮತ್ತೆ ಟ್ರಾನ್ಸ್ಫಾರ್ಮರ್ಗಳು ಏನಾಗ್ಬೋದು ನಮಗೆ ಓವರ್ಲೋಡಿಂಗ್ ಆದರೆ ಹೀಟ್ ಅಪ್ ಆಗುತ್ತೆ. ಸೊ ಲೋ ಪವರ್ ಫ್ಯಾಕ್ಟರ್ ಆದಾಗ ನಮಗೆ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದ್ರೆ ಕೇಬಲ್ ಮತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಓವರ್ಲೋಡಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಲೈನ್ ವೋಲ್ಟೇಜ್ ಏನಾಗುತ್ತೆ ನಮಗೆ ಡಿಕ್ರೀಸ್ ಆಗುತ್ತೆ. ಕೆಲವು ಸತಿ ನಾವು ನೋಡ್ಬೋದು 350 ವೋಲ್ಟ್ಸ್ ಬರ್ಬೇಕು ಅಥವಾ 250 ವೋಲ್ಟ್ಸ್ ಬರ್ಬೇಕಿತ್ತು, ಅಲ್ಲಿ ಬದಲು 150 ವೋಲ್ಟ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಕಾರಣ ಲೋ ಪವರ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಸಮ್ ಪಾಯಿಂಟ್ಸ್ ಅಲ್ಲಿ ನಾವು ಅಪ್ಲಿಕೇಶನ್ಗಳಲ್ಲಿ ಲೈನ್ ವೋಲ್ಟೇಜ್ ಡಿಕ್ರೀಸ್ ಆಗ್ತದೆ ಅಲ್ವಾ, ಅದಕ್ಕೆ ಕಾರಣ ಲೋ ಪವರ್ ಫ್ಯಾಕ್ಟರ್. ಸೊ ನೆಕ್ಸ್ಟ್ ಇನ್ಎಫಿಷಿಯಂಟ್ ಆಪರೇಷನ್ ಆಫ್ ಪ್ಲಾಂಟ್. ಪ್ಲಾಂಟ್ ಇಸ್ ನಥಿಂಗ್ ಬಟ್ ದಟ್ ಇಸ್ ದ ಇಂಡಸ್ಟ್ರಿ, ದಟ್ ಈಸ್ ನಮ್ಮದು ಸಬ್ಸ್ಟೇಷನ್, ಟ್ರಾನ್ಸ್ಮಿಷನ್ ಸ್ಟೇಷನ್ ಇವೆಲ್ಲ ಇದೆಯಲ್ಲ, ಈ ಒಂದು ಪ್ಲಾಂಟ್ ಅಲ್ಲಿ ಸರಿಯಾಗಿ ನಾವು ಆಪರೇಟ್ ಮಾಡಕ್ ಆಗ್ಲಿಲ್ಲ, ಇನ್ಎಫಿಷಿಯಂಟ್ ಆಗಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಪವರ್ ಸಪ್ಲೈನ ಆದಾಗ ನಮಗೆ ಅಲ್ಲಿ ಕೂಡ ಲೋ ಪವರ್ ಫ್ಯಾಕ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ಯಾನಲ್ ಪವರ್ ರೇಟ್ಸ್ ಅಂದ್ರೆ ನಾವೀಗ ಒಂದು ಪ್ಯಾನಲ್ ಅನ್ನು ರೆಡಿ ಮಾಡಿದೀವಿ, ಅದರ ಪವರ್ ರೇಟ್ ಕೂಡ ಏನಾಗ್ಬೋದು ವ್ಯತ್ಯಾಸವನ್ನ ತೋರಿಸುತ್ತೆ. ಇದಿಷ್ಟು ಲೋ ಪವರ್ ಫ್ಯಾಕ್ಟರಿನ ಡಿಸ್ಅಡ್ವಾಂಟೇಜಸ್ ಆಗಿ ತೋರಿಸುತ್ತೆ. ಸೊ ಇದಿಷ್ಟು ನಾವು ತಿಳ್ಕೊಂಡಾಗ ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್?
ಆಯುಷ್, ಗಣೇಶ್, ಜೀವನ್, ನಿತಿನ್, ಕುಮಾರ್, ಸಂಜಯ್. ಇಷ್ಟ ತನಕ ಮಾತಾಡಿದ್ವಲ್ಲ ವಿಷಯದಲ್ಲಿ ಯಾವ್ದಾದ್ರು ಡೌಟ್ಸ್ ಇದೆಯಾ? ಯಾವ್ದನ್ನಾರು ಮತ್ತೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಯ್ಸ್ ಕೇಳಿಸ್ತಿದೆ ಅಲ್ಲ ಮಕ್ಕಳ? ವಾಯ್ಸ್ ಕೇಳಿಸ್ತಿದೆ ಅಲ್ಲ? ನಿತಿನ್ ನೋಡೋಣ, ಯಾವ್ದನ್ನಾರು ಎಕ್ಸ್ಪ್ಲೈನ್ ಮಾಡ್ಬೇಕಂತ ಇಷ್ಟ ತನಕ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನ ಯಾವ ಪಾಯಿಂಟ್ ಅನ್ನಾರು ಎಕ್ಸ್ಪ್ಲೈನ್ ಮಾಡ್ಬೇಕಾ? ಸ್ಕ್ರೀನ್ ಶಾಟ್ ಅಂತ ತೆಗೆದು ಕಳಿಸ್ಬೇಕು ನೀವು ಅಟೆಂಡ್ ಮಾಡಿರೋದನ್ನ. ಆಮೇಲೆ ಯಾರಿಗೆ ಯಾವ್ದು ಡೌಟ್ಸ್ ಇಲ್ವೋ ಅಥವಾ ಅರ್ಥ ಆಗಲಿ, ಯಾವ ಪಾಯಿಂಟ್ ಎಲ್ಲಾರು ಡೌಟ್ಸ್ ಇದ್ರೆ ಅದನ್ನ ಮತ್ತೆ ಕ್ಲಾರಿಫೈ ಮಾಡ್ತೀವಿ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ. ಸಿಂಕ್ರನಸ್ ಮೋಟಾರ್ದು ಒಂದು ಐಡಿಯಾ ಬಂತಾ? ನಾನು ಈ ಫಿಗರ್ ಹಾಕ್ತಿದ್ದೀನಿ, ಮಾತಾಡಿದ್ದೀನಿ. ಸಿಂಕ್ರನಸ್ ಮೋಟಾರ್ ಅನ್ನೋದೊಂದು ಫಿಗರ್ ಹಾಕ್ತೀನಿ, ನೀವೇ ಮಾತಾಡಿ. ಈಗ ಜೀವನ್ ಎಸ್ಟರ್ಡೇ ಕ್ಲಾಸಲ್ಲಿ ಇರ್ಲಿಲ್ಲ ಅಲ್ಲನಪ್ಪ? ನೆನ್ನೆ ಇದ್ದ? ನೆನ್ನೆ ಕ್ಲಾಸಲ್ಲಿ ಇದ್ದೆ ಅಲ್ವಾ? ನಿಂಗೆ ಈಗ ಸಿಂಕ್ರನಸ್ ಮೋಟಾರ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ? ಫಿಗರ್ ನೋಡಿ ಹೇಳ್ಬೇಕು, ಕೇಳ್ಬೋದಾ? ಹೇಳು ಅಲ್ಲಿ ಫಿಗರ್ ಹಾಕಿದೀನಿ ಹೆಲ್ಪ್ ಮಾಡಕ್ಕೆ. ಡಿಸಿ ಮೋಟಾರ್ ಯಾಕೆ ಕನೆಕ್ಟ್ ಮಾಡಬೇಕು ಸಿಂಕ್ರನಸ್ ಮೋಟಾರ್ಗೆ? ಉಳ್ದವ್ರು ಹೆಲ್ಪ್ ಮಾಡ್ಬೋದು ಅವನಿಗೆ, ಜೀವನಿಗೆ ಯಾರು ಹೆಲ್ಪ್ ಮಾಡ್ಬೋದು. ಸಂಜಯ್ ಏನಂತ ಕ್ಲಿಯರ್ ಆಗ್ತೀನಿ. ದಿಸ್ ಇಸ್ ಅ ಸಿಂಕ್ರನಸ್ ಮೋಟಾರ್. ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಸಿಂಪಲ್ ಎಕ್ಸ್ಪ್ಲೈನ್, ತುಂಬಾ ಅಲ್ಲ. ನಿಮ್ಗೆ ಏನ್ ಅರ್ಥ ಆಗ್ತದೆ? ಸಿಂಕ್ರನಸ್ ಮೋಟಾರ್ ಅಂದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಏನ್ ಐಡಿಯಾ ಬಂತು? ಯಾಕಂದ್ರೆ ನಾವು ಫಿಗರ್ ಹಾಕ್ತಿದೀವಿ. ನಿತಿನ್ ಸಿಸ್ಟಮ್ ಆನ್ ಮಾಡ್ಬಿಟ್ಟು ಎಲ್ಲಾರು ಹೋಗಿದ್ದೀರಾ ಅಥವಾ ಇದ್ದೀರಾ? ತ್ರೀ ಫೇಸ್ ಪವರ್ ಸ್ಟಾರ್ಟಿಂಗ್ ಮಿಸ್ ಸ್ಟಾರ್ಟರ್ ಇಂದ ತ್ರೀ ಫೇಸ್ ತ್ರೀ ಫೇಸ್ ಪವರ್ ಸಪ್ಲೈನ ಯಾವ್ದಕ್ಕೆ ಕೊಡ್ಬೇಕು? ಸಫಿಶಿಯನ್ಸ್ ಅಲ್ಲ. ಫಿಗರ್ ನೋಡ್ಕೊಳ್ಳಿ, ಫಿಗರ್ ನೋಡ್ಕೊಳ್ಳಿ. ಯಾವ್ದು? ಸಿಂಕ್ರೋನಸ್ ಮೋಟಾರ್. ಸಿಂಕ್ರನಸ್ ಮೋಟರ್ ಇಂದ ಸಿಂಕ್ರನಸ್ ಮೋಟಾರ್ ಮಿಸ್ ಸಿಂಕ್ರನಸ್ ಮೋಟಾರಿಗೆ ಕೊಡ್ಬೇಕು. ವೆರಿ ಗುಡ್. ಆಮೇಲೆ ಅಲ್ಲಿಂದ ಡಿಸಿ ಜನರೇಟರ್. ಸಿಂಕ್ರನಸ್ ಮೋಟಾರ್ ಅನ್ನ ಏನಂತ ಕರಿತೀರಾ? ಸ್ಟೇಟರ್ ಪಾರ್ಟ್ ಅಂತ ಕರಿತೀವಿ. ಅದೇ ಕಡೆ ಇದೆ ಅಲ್ಲ, ಸಿಂಕ್ರನಸ್ ಮೋಟಾರ್ನ ನಾವು ಸ್ಟೇಟರ್ ಅಂತ ಕರಿತೀವಿ, ಇನ್ನೊಂದು ಹೆಸರು ಆರ್ಮೇಚರ್ ಅಂತ ಕರಿತೀವಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಅದ್ರ ಎಂಡನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡಿದ್ರಿ? ಯಾವ್ದ್ರದ್ದು? ಸಿಂಕ್ರನಸ್ ಮೋಟಾರ್ನ ಶಾಫ್ಟ್ ಇದೆಯಲ್ಲ ಅದನ್ನ ಯಾವ್ದಕ್ಕೆ ಕನೆಕ್ಟ್ ಮಾಡಿದ್ದೀರಾ? ಡಿಸಿ ಮೋಟಾರ್ ಜನರೇಟರ್. ಡಿಸಿ ಮೋಟಾರ್ ಅಂದ್ರೆ ಜನರೇಟರ್ ಕನೆಕ್ಟ್ ಮಾಡಿದ್ದೀರಾ ಅಲ್ವಾ? ಅದು ರೋಟರ್ ಪಾರ್ಟಿಗೆ ಕನೆಕ್ಟ್ ಮಾಡಿದ್ದೀರಾ? ಯಾವ್ದಕ್ಕೆ ಕನೆಕ್ಟ್ ಮಾಡಿದ್ದೀರಾ? ರೋಟರ್ ಪಾರ್ಟ್ ಅಂದ್ರೆ ಎರಡು ಮೋಟಾರ್ಗಳ ರೋಟರ್ ಪಾರ್ಟ್ ಅನ್ನ ಕಪಲಿಂಗ್ ಮಾಡಿದ್ದೀರಾ, ಶಾಫ್ಟ್ ಅನ್ನ ಕಪಲಿಂಗ್ ಮಾಡಿದ್ದೀರಾ ಅಲ್ವಾ? ವೆರಿ ಗುಡ್. ಆಮೇಲೆ ಡಿಸಿ ಮೋಟಾರ್ ಸಪ್ಲೈ.
DC ಮೋಟಾರ್ ಆನ್ ಆಗೋಕ್ಕೆ DC ಸಪ್ಲೈನ ಕೊಡ್ತೀವಿ. ವೆರಿ ಗುಡ್. ಆಮೇಲೆ DC ಮೋಟಾರ್ ಆನ್ ಆಯ್ತು ಇವಾಗ. ಆಮೇಲೆ DC ಪವರ್ ಟು ದ ರೋಟರ್. ರೋಟರ್. ಪವರ್ ಟು ದ ರೋಟರ್. ಹೌದಲ್ಲ? ರೋಟರ್. DC ಮೋಟರ್ ಆನ್ ಆದ್ಮೇಲೆ DC ಮೋಟರ್ನ ಮತ್ತೆ ಇನ್ನೊಂದು ಎಂಡಿಂದ ನಾವು ಇದಕ್ಕೆ ಪವರ್ ಸಪ್ಲೈನ ಕೊಡ್ತಾ ಇದೀವಿ. ಸಿಂಕ್ರನಸ್ ಮೋಟಾರಿಗೆ ಸಪ್ಲೈನ DC ಅನ್ನ ಕೊಡ್ತಾ ಇದೀವಿ. ಯಾಕೆ ಕೊಟ್ವಿ ನಾವು ಇದನ್ನ? ಯಾಕೆ ಕೊಟ್ವಿ? ಯಾಕೆ ಕೊಡ್ಬೇಕು? ಸಿಂಕ್ರನಸ್ ಮೋಟಾರ್ನ ಯಾಕೆ ಕೊಡ್ಬೇಕಪ್ಪ ಅಂತ ಅಂದ್ರೆ, ಇಂಡಕ್ಷನ್ ಮೋಟಾರ್ ಆಗಿ ಇದು ಕೂಡ ರನ್ ಆಗಕ್ ಶುರು ಮಾಡುತ್ತೆ. ಆದರೆ ನಮಗೆ ಬೇಕಾಗಿರೋದು ಸಿಂಕ್ರನಸ್ ಮೋಟಾರ್ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಓಡಬೇಕು. ಸ್ಪೀಡ್ ಏನಾಗಬೇಕು? ರೋಟರ್ ಸ್ಪೀಡು ಕಾನ್ಸ್ಟೆಂಟ್ ಆಗಿ ರನ್ ಆಗಬೇಕು ಅಲ್ವಾ? ಆ ಕಾನ್ಸ್ಟೆಂಟ್ ಆಗಿ ರನ್ ಆಗೋ ತನಕ ರೋಟಾರ್ ಇದೆಯಲ್ಲ ಸಿಂಕ್ರನಸ್ ಮೋಟಾರು, ಅದರ ರೋಟರು ಕಾನ್ಸ್ಟೆಂಟ್ ಸ್ಪೀಡಿಗೆ ಬರೋ ತನಕ ನಮಗೆ DC ಸಪ್ಲೈನ DC ಮೋಟಾರಿಂದ ಸಿಂಕ್ರನಸ್ ಮೋಟಾರಿಗೆ ಕೊಡ್ತೀವಿ. ಅದನ್ನೇ ನಾವು ಎಕ್ಸೈಟೇಷನ್ ಅಂತ ಹೇಳಿ ಹೇಳ್ತೀವಿ. DC ಎಕ್ಸೈಟೇಷನ್. ಏನಕ್ಕೆ ಕೊಡ್ತಾ ಇದೀವಿ DC ಸಪ್ಲೈನ ನಾವು? AC ಮೋಟಾರಿಗೆ ಕಾನ್ಸ್ಟೆಂಟ್ ಸ್ಪೀಡ್, ರೋಟರ್ ಏನಾಗಬೇಕು? ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರನ್ ಆಗಬೇಕು ಮತ್ತು ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಸೊ ಆ ಸ್ಟಾರ್ಟ್ ಆಗೋ ತನಕ ನಾವೇನು ಮಾಡ್ತೀವಿ? ಸಿಂಕ್ರನಸ್ ಮೋಟಾರ್ ಸ್ಟಾರ್ಟ್ ಆಗಬೇಕಾಗಿರೋದ್ರಿಂದ DC ಸಪ್ಲೈನ ನಾವು AC ಸಿಂಕ್ರನಸ್ ಮೋಟಾರಿಗೆ ಅಪ್ಲೈನ ಮಾಡ್ತೀವಿ. ಸೊ ಆಗ ಏನಾಗುತ್ತೆ? ಸಿಂಕ್ರನಸ್ ಮೋಟಾರ್ ಸೆಲ್ಫ್ ಸ್ಟಾರ್ಟಿಂಗ್ ಆಗದಲ್ಲೇ ಇರೋದ್ರಿಂದ ಅದನ್ನು ನಾವು ಸ್ಟಾರ್ಟಪ್ ಮಾಡಬೇಕಾಗಿರೋದ್ರಿಂದ DC ಸಪ್ಲೈನ ನಾವು ಎಕ್ಸೈಟರ್ ಅಂತ ಹೇಳ್ತಿರೋದು ನಮಗೆ ರೋಟಾರನ್ನು ರೊಟೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ರೋಟಾರು ನಮಗೆ ಕಾನ್ಸ್ಟೆಂಟ್ ಆಗಿ ರೊಟೇಟ್ ಆಗುತ್ತೆ. ಹಾಗಾಗಿ ಸಿಂಕ್ರನಸ್ ಮೋಟಾರ್ ಅಂತ ಕರಿತೀವಿ. ಸಿಂಕ್ರನಸ್ ಮೋಟಾರ್ ಯಾವಾಗಲೂ ಕೂಡ ಸ್ಪೀಡ್ ಏನಾಗಿರುತ್ತೆ? ರೋಟರ್ ಸ್ಪೀಡು ಕಾನ್ಸ್ಟೆಂಟ್, ಬಟ್ ಇಟ್ ಇಸ್ ನಾಟ್ ಸೆಲ್ಫ್ ಸ್ಟಾರ್ಟಿಂಗ್. ಸೊ ಸೆಲ್ಫ್ ಸ್ಟಾರ್ಟಿಂಗ್ ಆಗಲೇ ಇರೋದ್ರಿಂದ ನಾವು ಇದನ್ನು ಇನ್ಪುಟ್ ಆಗಿ DC ಸಪ್ಲೈನ ಈ ಮೋಟಾರ್ಗೆ ಕೊಡಬೇಕಾಗಿದೆ. ದಟ್ ಈಸ್ ಎಕ್ಸೈಟೇಷನ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ ಮಕ್ಕಳ? ವೆರಿ ಗುಡ್. ಯಾರೋ